ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ SAVI ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ನಾನು ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಫೋಟೋಶಾಪ್ ಒಳಗೆ ಅಂತಂದ್ರೆ ಡಬಲ್ ಫೋಟೋನಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಒಂದು ಫೋಟೋ ಇರ್ತೈತಿ, ಆ ಒಂದು ಫೋಟೋನ ಡಬಲ್ ಆಗಿ ಅಂದ್ರೆ ನೀವು ಆಲ್ರೆಡಿ ತಮ್ಮ ಎಲ್ಲಿ ನೋಡಿದ್ರ ಆ ರೀತಿ ಡಬಲ್ ಫೋಟೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುನ್ನ ಯಾರಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರು ಅವರಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಯಾವ್ದಾದ್ರು ನೋಟಿಫಿಕೇಶನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋನ. ಇದರಲ್ಲಿ ನಾನು ಫೋಟೋ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋನ ಡಬಲ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. ಸೊ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದೊಂದು ಫೋಟೋ ಇದೆಯಲ್ಲ, ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಆಗುತ್ತೆ. ಡೂಪ್ಲಿಕೇಟ್ ಲೇಯರ್ ಈ ಥರ ಆಗುತ್ತೆ. ಸೊ ಈ ಒಂದು ಫೋಟೋ ಇದೆಯಲ್ಲ, ಈ ಟೂಲ್ ತಗೊಂಡು ಮೇಲ್ಗಡೆ ಟೂಲ್ ಇದೆಯಲ್ಲ, ಇದನ್ನ ಸೆಲೆಕ್ಷನ್ ಟೂಲ್ ತಗೊಂಡು ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ಥರ ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಸ್ವಲ್ಪ ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಒಂದು ಏರೋ ಮಾರ್ಕ್ ಈ ಕಡೆ ಸೈಡ್ನ ಸ್ವಲ್ಪ ಸರಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಒಂದು ಫೋಟೋನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಇದು ರೋಟೇಟ್ ಆಗಬೇಕಲ್ಲ, ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಈ ಕಡೆ ಸೈಡು ರೋಟೇಟ್ ಮಾಡ್ಕೊಳ್ಳಿ. ಸೊ ಈ ಥರ ಅಡ್ಜಸ್ಟ್ಮೆಂಟಿಂಗ್ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೋದು. ಇದರಲ್ಲಿ ಮೊದಲಿಗೆ ಸೈಜು ಈ ಕಡೆ ರೋಟೇಟ್ ಮಾಡ್ಕೋಬೇಕಾದ್ರೆ ಈ ಕಡೆಲಿದ್ದು ಈ ಕಡೆ ಸೈಜ್ ಕರೆಕ್ಟಾಗಿ ನೋಡ್ಕೊಂಬಿಡಿ. ಆನಂತರ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗ್ತೈತಿ. ಸೊ ಈ ಥರ ಎಂಟರ್ ಹೊಡೆದ ನಂತರ ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಏರೋ ಮಾರ್ಕ್, ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಏರೋ ಮಾರ್ಕ್ ಇರ್ತಾವಲ್ಲ, ಈ ಥರ ಸ್ವಲ್ಪ ಸರಿಸ್ಕೊಂಬಿಡಿ. ಓಕೆ, ನಮ್ಗೆ ಇವಾಗ ಪರ್ಫೆಕ್ಟ್ ಆಗಿದೆ ಒಂದು ಫೋಟೋಗೆ. ಸೊ ಈ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕಲ್ಲ, ಏನು ಮಾಡಬೇಕು ಅಂತಂದರೆ ಎರೇಸರ್ ಟೂಲ್ ತಗೊಂಡು ಕಳಿಸಿ ಕ್ಲಿಕ್ ಮಾಡಿಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಟೂಲು ಒಂದು ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡು ಸಾಫ್ಟ್ ಟೂಲ್ ಇದೆಯಲ್ಲ, ಇದನ್ನ ತಗೊಂಡು ಕಳಿಸಿ ನಮ್ಗೆ ಎಷ್ಟು ಅವಶ್ಯಕತೆ ಇರ್ತೈತೆ ಅಷ್ಟನ್ನು ಇಲ್ಲಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಓಕೆ, ಈಗ ಪರ್ಫೆಕ್ಟ್ ಆಗಿದೆ. ಸೊ ಇನ್ನೂ ಏನಾದ್ರು ಇದ್ದರೆ ಸ್ವಲ್ಪ ಲೇಯರ್ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಈ ಥರ ತರಿಸ್ಕೋಬೋದು. ಈ ಥರ ಓಕೆ, ಇಷ್ಟಲ್ಲೇ ನಮಗೆ ಇವಾಗ ಓಕೆ ಅನ್ನಿಸ್ತಾ ಇದೆ. ಈ ಥರನ ಮಾಡ್ಕೋಬೋದು. ಓಕೆ, ಇದು ಸೇವ್ ಆ್ಯಸ್ ಕಂಪ್ಯೂಟರ್ಲ್ಲಿ ಹೋಗ್ಬಿಟ್ಟು ಫೈಲಲ್ಲಿ ಹೋಗ್ಬಿಟ್ಟು ಸೇವ್ ಆ್ಯಸ್ JPG ಬೇಕಂದರೆ JPG ಮಾಡ್ಕೋಬೋದು, PNG ಬೇಕಂದ್ರೆ PNG ಮಾಡ್ಕೋಬೋದು, ಟಿಪ್ ಬೇಕಂದ್ರೆ ಟಿಪ್ ಮಾಡ್ಕೋಬೋದು, PSD ಬೇಕಂದ್ರೆ PSD ಮಾಡ್ಕೋಬೋದು. ನಮ್ಮ ಕೆಲಸಗಳು ಇನ್ನೂ ಬಾಕಿ ಇತ್ತು ಅಂತಂದರೆ PCDಲಿ ಮಾಡ್ಕೋಬೋದು. ಸೊ ನಮ್ಮ ಕೆಲಸಗಳು ಮುಗಿದೋಗಿದೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, JPGಯಲ್ಲಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಸೇವ್ ಆ್ಯಸ್. ಇನ್ನೊಂದು ವೇಯಲ್ಲಿ ಯಾವ ರೀತಿ ಡಬಲ್ ಫೋಟೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇನ್ನೊಂದು ಥರ ಯಾವ ಥರ ಅಂತಂದರೆ ಈ ಒಂದು ಫೋಟೋ ಇದೆಯಲ್ಲ, ಈ ಒಂದು ಫೋಟೋನ ಕಟ್ ಮಾಡ್ಕೊಳ್ಳೋಣ. ಇವಾಗ ಬನ್ನಿ ಫ್ರೆಂಡ್ಸ್, ಫೋಟೋನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಟ್ ಮಾಡ್ಕೊಂಡ ನಂತರ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಸೊ ನಾನು PSD ಆಗಿ ಕನ್ವರ್ಟ್ ಮಾಡ್ಕೊಂಡು ಕಸಿ ಒಂದು ಫೋಟೋನ ತೆಗೆದಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಇದರಲ್ಲಿ ನಾವು ಡಬಲ್ ಸೆಟ್ ಮಾಡ್ಕೋಬೇಕಲ್ಲ, ಒಂದು ಪೇಜ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಈ ಥರ ಒಂದು ಬ್ಯಾಕ್ಗ್ರೌಂಡ್ ಹೇಳ್ತಾನೆ ಮಾಡ್ಕೊಳ್ಳೋಣ ಯಾವ್ದಾರ ಒಂದು. ಓಕೆ, ಇಷ್ಟಿರಲಿ. ಫ್ರೆಂಡ್ಸ್, ಇದು ಒಂದು ಆಯಿತು. ಅಲ್ಟ್ ಹಿಡ್ಕೊಂಡು ಕಸಿ ಇದನ್ನು ಸ್ವಲ್ಪ ಈ ಥರ ಡಬಲನ್ನು ಮಾಡ್ಕೋಬೋದು. ಸೊ ಈ ಥರನ ಓಕೆ, ಅಲ್ಟ್ ಹಿಡ್ದು ಈ ಒಂದು ಲೇಯರ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಟ್ ಹಿಡ್ದು ಕಸಿ ಈ ಥರ ಮಾಡ್ಕೋಬೋದು. ಇವಾಗ ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಈ ಥರ ಡಬಲ್ ಸೆಲೆಕ್ಟ್ ಮಾಡ್ಕೋಬೋದು. ಸೆಟ್ ಈ ಕಡೆ ಬೇಕಂದ್ರೆ ಈ ಕಡೆ ಮಾಡ್ಕೋಬೋದು ನಾವು. ನೋಡಿ, ಈ ಥರ ಆಯಿತು. ಸೈಜ್ ಹೆಚ್ಚು ಕಮ್ಮಿ ಆಗುತ್ತಾ ಒಂದು ಟೈಮು, ಏನು ಮಾಡೋಕ್ಕಾಗಲ್ಲ.
ಸೈಜು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಇಲ್ಲಿಂದ ನೋಡಿ ಈ ಕಡೆ ತಗೊಂಬೋಣ. ಈ ಶೋಲ್ಡರ್ಗೆ ಇದೆಯಲ್ಲ, ಕರೆಕ್ಟಾಗಿ ಶೋಲ್ಡರ್ಗೆ ಇದೆ. ಓಕೆ, ಇಷ್ಟಿರಲಿ. ಕಂಟ್ರೋಲ್ ಟಿ. ಇದಾಯಿತು ಇವತ್ತೊಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.